ನಮಸ್ತೆ ಸರ್. ನನ್ನ ಹೆಸರು ಪ್ರಸಾದ್ ಅಂತೇಳಿ, ಸಿಂಧನೂರು ತಾಲೂಕು, ರಾಯಚೂರು ಡಿಸ್ಟ್ರಿಕ್ಟ್. 35 ಎಕರೆ ಭತ್ತ ಭೂಮಿ ನಾಟಿ ಮಾಡ್ತೀವಿ ಯಾವಾಗಲೂ. ಅದರಲ್ಲಿ ಈ ಸಲ ನಮ್ಮದು ರ್ಯಾಲೋ ಮಿಷನ್ ಅಂತ ನಾಟಿ ಮಾಡಿದ್ವಿ 35 ಎಕರೆ. ನಾಟಿ ನೋಡೋ ಮಿಷನ್ ತೊಗೊಳ್ಳುವಾಗ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ, ಹೇಗಿರುತ್ತೆ ಹೇಗಿಲ್ಲ ಅಂತೇಳಿ. ನಾವೊಂದು ಯೂಟ್ಯೂಬಲ್ಲಿ ನೋಡಿ ನಾನು ಕಾಂಟ್ಯಾಕ್ಟ್ ಮಾಡಿದೆ ಸಾರಿಗೆ. ಅವರು ನೋಡಿ ನಮಗೆಲ್ಲ ಡೀಟೇಲ್ಸ್ ಹೇಳಿದರು. ಆದ್ರೂ ನಮ್ಮ ನಂಬಿಕೆ ಆಗಲಿಲ್ಲ. ಆಮೇಲೆ ಇಲ್ಲಿ ಕೆಲವೊಬ್ಬರು ಇಲ್ಲೇ ಪರ್ಚೇಸ್ ಮಾಡಿದ್ದಾರೆ, ಒಂದು 4-5 ಜನ ಗಂಗಾವತಿ ಹಾಗೆ ಕಂಪ್ಲಿ ಹತ್ರ ಅಲ್ಲಿ ಇಲ್ಲಿ ತೊಗೊಂಡಿದ್ದಾರೆ ಅಂತ ಗೊತ್ತಾದ. ಅವರೇ ನಂಬರ್ ಕೊಟ್ಟಿದ್ದರು, ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ ಸರ್ ಅಂತೇಳಿ. ಹಂಗಾಗಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ನಾನು ಅದನ್ನು ಅವ್ರ ಹತ್ರ ಎಲ್ಲ ವಿಚಾರ ಮಾಡಿದೆ. ಎಲ್ಲ ಚೆನ್ನಾಗಿದೆ ಸರ್, ತೊಗೋಬೋದು ಅಂತ ಹೇಳಿದ ಮೇಲೆ ಮತ್ತು ಸಾರ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಮಿಷನ್ನು ಬೇಕಂತ ಹೇಳಿದ್ವಿ. ಅವರು ಬಂದು ಎಲ್ಲ ಡೀಟೇಲ್ಸ್ ಹೇಳಿ ನಮಗೆ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ನಮಗೆಲ್ಲ ಚೆನ್ನಾಗಿ ಅನಿಸಿತ್ತು. ಸರ್ವೀಸ್ ಬಗ್ಗೆ ಭಾಳ ಗಾಬರಿ ತೊಗೊಂಡಿದ್ವಿ. ಆದರೆ ಕೆಲವೊಂದು ನನಗೆ ಫಸ್ಟಿಗೆ ತೊಗೊಂಡ ಮೇಲೆ ನನಗೆ ಡೈಲಿ ಮಾರ್ನಿಂಗ್ 10 ಗಂಟೆ 11 ಗಂಟೆ ಒಳಗಡೆ ಫೋನ್ ಡೈಲಿ ಕಾಲ್ ಮಾಡ್ತಾಯಿದ್ರು. ಹೆಂಗಿದೆ ಸರ್ ಮಿಷನ್, ಹೆಂಗಿದೆ, ಎಲ್ಲ ಆಯಿಲು ಎಲ್ಲ ಹಾಕ್ತಾಯಿದ್ದೀರಾ, ಹೆಂಗೆ ಬರ್ತಾಯಿದೆ, ಏನು ಪ್ರಾಬ್ಲಮ್ ಇದೆ, ಡೈಲಿ ವಿಚಾರ ಮಾಡ್ತಾಯಿದ್ರು. ನಾನೇ ಅವ್ರ ಫೋನ್ ರಿಸೀವ್ ಮಾಡೋಕ್ಕೆ ನಾನೇ ಕೆಲಸದಾಗೆ ಬಿದ್ದು ನಾನೇ ಒಂದೊಂದು ಸಲ ಆಮೇಲೆ ಮಾಡ್ತೀನಿ ಸರ್ ಅಂತೇಳಿ ಕಟ್ ಮಾಡ್ತಾಯಿದ್ದೆ. ಅಷ್ಟೊಂದು ನೀಟಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಅದು ನಂದೆಲ್ಲೋ 400 ಕಿಲೋಮೀಟರ್ಸ್ ದೂರದಿಂದ ನಾನು ತೊಗೊಂಡಿದ್ದೀನಿ, ನನಗೆ ಹೆಂಗಿರುತ್ತೋ ಏನಂತ ಭಾಳ ವಿಚಾರ ಮಾಡಿದೆ. ಆದರೆ ಇಲ್ಲಿ ತೊಗೊಂಡ ಮೇಲೆ ನನಗೆ ಇಲ್ಲೇ ಸಿನ್ನೂರಲ್ಲೇ ಇದೇ ಬಿಡಿ ನನ್ನ ಶೋರೂಮು ಆರಾಮಾಗಿ ಅಂತ ನನಗೆ ಅನಿಸಿದಂಗೆ ಆಗಿದೆ ಸರ್. ನನಗೆ ಇವಾಗ ಭಾಳ ಚೆನ್ನಾಗಿದೆ. ಇದರಲ್ಲಿ ಸರ್ವೀಸಲ್ಲಿ ಮಾತ್ರ ಮೆಚ್ಬೋದು. ನನಗೆ ಟೋಟಲ್ ನಾನು 35 ಎಕರೆ ನಾಟಿ ಮಾಡಬೇಕಾದ್ರೆ ನಂದು ಏನಿಲ್ಲ ಅಂದ್ರೂ 1,20,000ರಿಂದ 1,30,000 ರೂಪಾಯಿವರೆಗೂ ನನಗೆ ಆಗ್ತಾಯಿತ್ತು. 4,500 ರೂಪಾಯಿ ಒಂದು ಎಕರೆಗೆ ನಾನು ಕೊಡ್ತಾಯಿದ್ದೆ ಪ್ರತಿ ಸಲ. ಈ ಸಲ ಏನಿದ್ರೂ ಒಂದು 2 ಲೀಟ್ರ್ ಪೆಟ್ರೋಲಿಂದ ನಾನು 1 ಎಕರೆ ನಾಟಿ ಮಾಡಿದ್ದೀನಿ. ಹಂಗಾಗಿ ನನಗೆ ಒಂದು 6,000-7,000 ರೂಪಾಯಿಲಿಂದ ನಾಟಿ ಆಗಿದೆ. ಮತ್ತು ಒಂದು ಲೇಬರ್ದೊಂದು 7-8 ಸಾವಿರ ರೂಪಾಯಿ ಇಟ್ಕೊಂಡ್ರು ಸಹಿತ, ಲೇಬರ್ ಅಂತೂ ನಾವು ಯಾರೂ ಜಾಸ್ತಿ ತೊಗೊಂಡಿಲ್ಲ, ನಾವೇ ಮನೆಯವ್ರು 3 ಇದ್ದೀವಿ. ಹಂಗೆ ಒಂದು ಒಬ್ಬರಿಬ್ಬರನ್ನ ತೊಗೊಳ್ತಾ ಇದ್ವಿ. ಅವೆಲ್ಲ ಸೇರಿದರೆ ನನಗೊಂದು 15,000-18 ಸಾವಿರ ರೂಪಾಯಿದೊಳಗಡೆ ನನಗೆ ನಾಟಿ ಮಾಡೋದಾಗಿದೆ. 35 ಎಕರೆಗೆ ಕೂಡ 15,000-18 ಸಾವಿರ ರೂಪಾಯಿ ನನಗೆ ಖರ್ಚು ಬಂದಿದೆ. ನನಗೆ ಭಾಳ ಉಳಿತಾಯ ಆಗಿದೆ. ಅಲ್ಲಿಗೂ ಇಲ್ಲಿಗೆ ನೋಡಿದರೆ 1,00,000 ರೂಪಾಯಿ ನನಗೆ ಆಲ್ರೆಡಿ ಮಿಷನ್ ದುಡ್ಡು ನಾನು ಉಳಿತಾಯ ಮಾಡಿದಂಗೆ. ಆಮೇಲೆ ನನಗೆ ಸ್ವಲ್ಪ ಅನುಮಾನ ಇತ್ತು, ಹೇಗಿರುತ್ತೋ ಹೇಗಿಲ್ಲ ಬೆಳೆ ಅಂತೇಳಿ. ಇವಾಗ ನಾಟಿ ಮಾಡಿದ ಮೇಲೆ ಫಸ್ಟ್ ನೋಡಿದರೆ ಭಾಳ ಸಾಲಿಂದ ಸಾಲು ಭಾಳ ದೂರ ಕಾಣಿಸ್ತಾ ಇತ್ತು. ಇದು ಹೆಂಗೆ ಕವರ್ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಆದರೆ ಇದು ಬಡ್ಡಿ ಒಂದು ಎಲ್ಲ ನೋಡಿದರೆ, ಬಡ್ಡಿ ನೋಡಿದರೆ ದಪ್ಪ ಬಂದು ಭಾಳ ಹೂವು ಅರಳಿದಂಗೆ ಅರಳಿ ಭಾಳ ತೆನೆ ಭಾಳ ಬಿಟ್ಟಿದೆ. ಎಲ್ಲ ಗ್ಯಾಪ್ ಎಲ್ಲ ಕವರ್ ಆಗಿ ನೋಡ್ಬೋದು ನೀವು ಹೇಗಿದೆ ಅಂತೇಳಿ. ಇಲ್ಲಿ ನಾವು ಲೇಬರ್ ಹಚ್ಚಿದಂಗೆ ಆಗಿದೆ, ಇಲ್ಲಿ ಕೂಡ ಗ್ಯಾಪ್ ಇಲ್ಲ, ಎಲ್ಲದು ಕೂಡ ಕವರ್ ಆಗಿ ಭಾಳಷ್ಟು ತೆನೆಯನ್ನು ಕೂಡ ಉದ್ದ ಬಂದಿದೆ. ಎಲ್ಲ ಇಳುವರಿ ಒಂದು ಎಲ್ಲಕ್ಕಿಂತ ಜಾಸ್ತಿ ಬರ್ಬೋದಂತ ನಮಗಿದೆ. ನಮಗೆ ಈ ಒಂದು ಸ್ಪ್ರೇಯಿಂಗು ಮತ್ತು ಇದ್ರದ್ದು ನೋಡಿದರೆ ಗೊಬ್ಬರದಂತೂ ನಾರ್ಮಲೇ ಸರ್. ನಾವು ಹೆಂಗೆ ಕಡಿಮೆ ಮಾಡಿದರೆ ಇಳುವರಿ ಬರಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿನೇ ಆ್ಯಸ್ ಇಟ್ ಈಸಾಗಿ ಗೊಬ್ಬರ ಆ್ಯಸ್ ಇಟ್ ಈಸಾಗಿ ತೊಗೊಂಡಿದ್ವಿ. ಆದರೆ ಈ ಸ್ಪ್ರೇಯಿಂಗ್ಗೆ ಬಂದಲ್ಲಿ ಎಲ್ಲ ಗಾಳಿ ಆಡಿ ನೀಟಾಗಿರೋದ್ರಿಂದ ಸುತ್ತಮುತ್ತ ನಮ್ಮೆಲ್ಲವೂ ಕೂಡ ವೈರ್ಲೆಸ್ಸು ಹಾಗೆ ದ್ವಾಮಿ ಕಾಟ ಜಾಸ್ತಿ ಇದೆ. ಅವರೆಲ್ಲ 4 ಸಲ 5 ಸಲ ಸ್ಪ್ರೇ ಮಾಡಿದ್ದಾರೆ. ನಾನು 2 ಸಲ ಮಾತ್ರ ಸ್ಪ್ರೇ ಮಾಡಿದೆ. ಅದರಲ್ಲಿ ಕೂಡ ನೋಡ್ಬೋದು ನನಗೆ ಎಷ್ಟು ಗ್ರೀನಿಶ್ ಆಗಿದೆ ಅಂತೇಳಿ. ಎಲ್ಲ ವೈರ್ಲೆಸ್ ಬಂದು ಎಲ್ಲ ಸುಟ್ಟಂಗೆ ಆಗಿದೆ ಬೇರೆ ಪಕ್ಕದಲ್ಲಿ ನೋಡಿದರೆ. ಹಾಗೆ ಇಲ್ಲಿ ನೀಟಾಗಿದೆ ಸರ್ ನಮ್ಮದು. ಇಲ್ಲಿ ಕೂಡ ಏನು ಒಂದು ಮಚ್ಚು ಇಲ್ಲ, ಚೆನ್ನಾಗಿದೆ. ಫಸ್ಟ್ ಆಫ್ ಅಲ್ಲಿ ಹೇಳೋದಾದರೆ, ಒಂದು 10 ಎಕರೆ ಇದ್ದವರು ಕೂಡ ಈ ರ್ಯಾಲೋ ಮಿಷನನ್ನು ತೊಗೋಬೋದು. ಯಾಕಂದರೆ ನಾನು ಮೊದಲೇ ಹೇಳಿದೆ, 4,000-5,000 ಲೇಬರ್ದು ಒಂದೊಂದು ಟೈಮಲ್ಲಿ ಬಂತಂದರೆ 6,000 ರೂಪಾಯಿ ಕೂಡ ನಾವು ಕೊಟ್ಟಿದ್ದ ದಿವಸಗಳು ಇದ್ದಾವೆ. ಆದರೆ ಇವಾಗ ನೋಡಿದರೆ ನಾವು 200-300 ರೂಪಾಯಿದೊಳಗಡೆ ನಮಗೆ 1 ಎಕರೆ ನಾಟಿ ಆಗುತ್ತಂತಂದರೆ ಎಷ್ಟು ಉಳಿಯುತ್ತೆ ಅಂತೇಳಿ ನೀವೇ ವಿಚಾರ ಮಾಡಬೇಕು. ರೈತರು 10 ಎಕರೆ ಇದ್ದವರು ಕೂಡ
ತೊಗೋಬೋದು ಮಿಷನ್. ಭಾಳಷ್ಟು ಅನುಕೂಲ ಆಗುತ್ತೆ. ನನಗೆ ಮೊದಲು ಫೋನ್ ಮಾಡಿ ಸರ್ ನಿಮ್ದು ಹೆಂಗಿದೆ, ನಾವು ಒಂದು ಸಲ ಬಂದು ವೀಡಿಯೋ ಮಾಡ್ತೀವಿ ನೋಡ್ತೀವಿ ಅಂತ ಹೇಳಿದರು. ಆದರೂ ಕೂಡ ನಾನು ಬೇಡ ಸರ್, ನಂದೆಲ್ಲ ನೋಡೋಣ ಸರ್, ಭತ್ತ ಬೆಳೆದ ಮೇಲೆ ಹೆಂಗಿದೆ ನನಗೆ ಸಫಿಷಿಯೆಂಟ್ ಅನಿಸಿದ ಮೇಲೇ ಅವಾಗ ನಾನು ವೀಡಿಯೋ ಮಾಡೋಕ್ಕೆ ನಾನು ಕರಿತೀನಿ ಸರ್ ಅಂತೇಳಿ ಇವತ್ತು ನಾನೇ ಫೋನ್ ಮಾಡಿ ಬಾ ಅಂತೇಳಿ ನಾನೇ ಕರೆದು ನಾನು ವೀಡಿಯೋ ಮಾಡಿಸಿದ್ದೀನಿ ಸರ್. ನಾನಿವಾಗ ನನಗೆಲ್ಲ ಸಫಿಷಿಯೆಂಟ್ ಅನಿಸಿದೆ, ನಾನೆಲ್ಲ ಚೆನ್ನಾಗಿದೆ. ನಮಗೆ ಇದು ನಾಟಿ ಮಾಡೋದು ಒಂದು ವಿಧಾನದಲ್ಲಿ ನಾನು ಸಜೆಷನ್ ಹೇಳ್ತೀನಿ. ಹೆಂಗಂದರೆ ನಮ್ಮದು ಫಸ್ಟ್ ಆಫ್ ಆಲು ಇವರು ಹೇಳಿದ ಪ್ರಕಾರ ನೋಡಿದ್ರೆ ಪೇಪರ್ ನರ್ಸರಿ ಮೇಲೆ ಮಾಡ್ರಿ ಅಂತ ಹೇಳಿದರು. ಆದರೆ ಪೇಪರ್ ನರ್ಸರಿ ಆದಮೇಲೆ ಕೂಡ ಒಂದು ಸ್ವಲ್ಪ ಏನಿದೆ ಅಂದರೆ ಟ್ರೈ ಮಾಡಿ ಸರ್, ಇದು ಟ್ರೇ ನರ್ಸರಿ ಒಂದು ಟ್ರೈ ಮಾಡಿ ಸರ್ ಅಂತ ಹೇಳಿದರು. ಆ ಟ್ರೇ ನರ್ಸರಿಯಲ್ಲಿ ಅದಕ್ಕೂ ಕಂಪೇರ್ ಮಾಡಿ ನೋಡಿದರೆ ನಮಗೆ ಟ್ರೇ ನರ್ಸರಿ ಮಾತ್ರ ಸಕ್ಸಸ್ ಆಗಿದೆ. ಅದರಲ್ಲಿ ನಾವು ಒಂದು 20-30 ಎಕರೆ ಆದ್ರೇ ಜಾಸ್ತಿ ಆಗುತ್ತೆ ಸರ್ ಇದರಲ್ಲಿ ಪೇಪರ್ ನರ್ಸರಿ ಇಲ್ಲಿಂದ ಮಾಡ್ಬೇಕಂದ್ರೆ. ಆದರೆ 60-70 ಎಕರೆವರೆಗೂ ಕೂಡ ಇದನ್ನೇ ಸಲೀಸಾಗಿ ಮಾಡ್ಬೋದು ಟ್ರೇಗಳು ಮೇಂಟೈನ್ ಮಾಡಿದರೆ. ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ ಬಿಟ್ಟರೆ, ಆಮೇಲೆ ನಮಗೆ ಕೋಕೋ ಫೀಟ್ದೊಂದು ಇದ್ರದ್ದೊಂದು ಸ್ವಲ್ಪ ಕಾಸ್ಟ್ ಆಗ್ಬೋದು. ಆದರೆ ನಮಗೆ 60-70 ಎಕರೆ ಕೂಡ ನಮಗೆ ದೊಡ್ಡ ಮಿಷನ್ ಏನು ಬೇಕಾಗಿಲ್ಲ. ನಮಗೆಲ್ಲ ಹಳವಾರಾಗಿ ಈ ವಾಕೇಬಲ್ ಇದರಿಂದನೇ ಆರಾಮಾಗಿ ಮಾಡ್ಬೋದು. ನಿಮಗೆ ನಾವಿಲ್ಲಿ ರಾಯಚೂರು ಡಿಸ್ಟ್ರಿಕ್ಟ್ ಸಿನ್ನೂರು ತಾಲೂಕು ನಮ್ಮದು. ನಾವು ಯಾವಾಗ ಬೇಕಾದರೂ ನೀವು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದರೆ ನೀವು ಇಚ್ಛೆ ಇದ್ದರೆ ತೊಗೋಬೋದು, ಇಲ್ಲ ನಮ್ಮನ್ನು ಬೇಕಾದ್ರೆ ನಮ್ಮ ಬೆಳೆನೇ ಬಂದು ನೋಡ್ಬೋದು. ನಮ್ದು ಇಲ್ಲಿ ಬಸ್ಸಾಪುರ ಸಿನ್ನೂರು ತಾಲೂಕಲ್ಲಿಂದ 15 ಕಿಲೋಮೀಟ್ರ್ ಆಗುತ್ತೆ ನಮ್ಮದು. ಬೇಕಾದ್ರೆ ಬಂದು ವಿಸಿಟ್ ಮಾಡ್ಬೋದು, ನೋಡ್ಬೋದು, ನಮ್ಮದು ಬೆಳೆನೂ ನೋಡಿ ತೊಗೋಬೋದು. ನೀವು ಆರಾಮಾಗಿ ತೊಗೋಬೋದು. ತೊಗೊಳ್ಳಿ ಅಂತ ನಾನು ಹೇಳ್ತೀನಿ, ನನ್ನ ಅನುಭವದ ಪ್ರಕಾರ.